ಹಾಯ್ ಹಲೋ ನಮಸ್ಕಾರ. ಶಶಿ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದ್ದಿದ್ರಲ್ಲೇ ಈಸಿಯಾಗಿ ಡ್ರೈ ಪನ್ನೀರ್ ಮಂಚೂರಿಯನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಇವತ್ತು ನಾನು ಡ್ರೈ ಪನ್ನೀರ್ ಮಂಚೂರಿಯನ್ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ. ಈ ಪನ್ನೀರ್ ನೋಡೋದಾದ್ರೆ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಈ ಪನ್ನೀರ್ ಒಳಗೆ 100 ಗ್ರಾಮ್ ಪನ್ನೀರ್ ಒಳಗೆ ನ್ಯೂಟ್ರಿಷನಲ್ ಡಾಟಾ ನೋಡ್ಬೇಕಂದ್ರೆ ಪ್ರೋಟೀನ್ 18ರಿಂದ 25 ಗ್ರಾಮ್ ಸಿಗ್ತೈತಿ, ಕ್ಯಾಲೋರೀಸು 265 to 320 kcal ಸಿಗ್ತೈತಿ, ಫ್ಯಾಟ್ 20 to 27 ಗ್ರಾಮ್ ಸಿಗ್ತೈತಿ, ಕಾರ್ಬೋಹೈಡ್ರೇಟ್ಸ್ 1ರಿಂದ 4 ಗ್ರಾಮ್ ಸಿಗ್ತೈತಿ, ಕ್ಯಾಲ್ಸಿಯಮ್ 200 to 500 mg 20 to 50% ಡೈಲಿ ವ್ಯಾಲ್ಯೂ ಇದರಿಂದ ಸಿಗೋದು. ಈಗ ನಾವು ಪನ್ನೀರನ್ನ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಬೇಕ್ರಿ, ಯಾಕಂದ್ರೆ ಅದು ಜಿಡ್ ಇರ್ತೈತಲ್ಲ, ಅದಕ್ಕೆ ಸ್ವಚ್ಛಾಗಿ ತೊಳ್ಕೊಳ್ಳೋಣ. ಪನ್ನೀರ ಹೆಲ್ತಿಗೆ ಭಾಳ ಒಳ್ಳೇದು ರೀ. ಹೆಲ್ತ್ ಬೆನಿಫಿಟ್ಸ್ ನೋಡ್ಬೇಕಾದ್ರೆ ಮಸಲ್ ಗ್ರೋತಿಗೆ ಒಳ್ಳೇದು, ಬೋನ್ ಹೆಲ್ತಿಗೂ ಒಳ್ಳೇದು, ಮತ್ತು ವೇಟ್ ಮ್ಯಾನೇಜ್ಮೆಂಟಿಗೂ ಹೇಳ್ಬೇಕಂದ್ರೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಲೋ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ನೋ ಶುಗರ್ ಅಲ್ವಾ. ಇದು ತುಂಬ ಒಳ್ಳೆಯದು ಪನ್ನೀರು. ಈಗ ಇದನ್ನು ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗೈತಿ, ಅದಕ್ಕೆ ಕಟ್ ಮಾಡೋಕೆ ಪೂರ್ತಿ ಶಕ್ತಿ ಹಾಕಿ ಕಟ್ ಮಾಡತ್ತೇನೆ ರೀ. ಈಗ ನಾನು ಒಂದು ಸ್ವಲ್ಪ ಮಾಡತ್ತೇನೆ ರೀ ಪನ್ನೀರು, ಅದಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ನಾನು ಕಟ್ ಮಾಡಿಕೊಂಡು ಈಗ ಇದನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಪನ್ನೀರ್ ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬರ್ತಾರಲ್ಲ ಅವಾಗ ಅವ್ರಿಗೆ ಈ ಡ್ರೈ ಪನ್ನೀರ್ ಮಂಚೂರಿಯನ್ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಮಕ್ಕಳು ನೋಡ್ರಿ ಕ್ರಿಸ್ಪಿಯಾಗಿರೋದನ್ನು ಇಷ್ಟಪಡ್ತಾರೆ. ಹಾಗಾಗಿ ಅವರು ಚಿಪ್ಸ್, ಲೇಸ್, ಕುರ್ಕುರೆ ಅದು ಇದು ತಿನ್ನೋದಕ್ಕಿಂತ ಮನೆ ಒಳಗೆ ನಾವು ಒಂದು ಒಳ್ಳೆ ಹೆಲ್ದಿ ಆದಂಥ ಈ ಥರ ಫುಡ್ ಮಾಡಿಕೊಟ್ರೆ ಮಕ್ಕಳ ಹೆಲ್ತಿಗೂ ಒಳ್ಳೆಯದು, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್, ಕ್ರಿಸ್ಪಿಯಾಗೂ ಇರ್ತೈತಿ. ಈ ಮಂಚೂರಿಯನ್ ಅಂದ ತಕ್ಷಣ ಅದನ್ನು ಅದು ಸಾಸ್ ಹಾಕಿ ಅದು ಹಾಕಿ ಇದು ಹಾಕಿ ರೆಡಿಮೇಡ್, ನಾನು ಆ ಥರ ಎಲ್ಲ ಏನೂ ಇಲ್ಲ. ಮನೆ ಒಳಗೆ ಇರೋವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಡ್ರೈ ಪನ್ನೀರ್ ಮಂಚೂರಿಯನ್ನ ನಿಮಗೆ ಮಾಡಿ ತೋರ್ಸಕತ್ತೀನಿ. ಇದನ್ನು ಒಂದು ಸರಿ ನೀವು ಮಕ್ಕಳಿಗೆ ಮಾಡಿಕೊಟ್ರಿ ಅಂತಂದ್ರೆ ಪದೇ ಪದೇ ಮಾಡಿಕೊಡು ಅಂತಂದು ಮನೆ ಒಳಗೆ ಮಕ್ಕಳಂತೂ ಕೇಳ್ತಾರೆ. ಇದನ್ನು ನೀವು ಮನೆ ಒಳಗೆ ಮಾಡಿದ ಮೇಲೆ ಹೆಂಗಾಗಿತ್ತು ಅಂಥೇಳಿ ಮಾಡಿ ತಿಂದೋಡು ನಂಗೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ಅದು ಬೇಕು ಇದು ಬೇಕು ಅಂತೆಲ್ಲ ನಾನೇನು ಹೇಳ್ತಿಲ್ಲ. ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಸಿಗ್ತಲ್ಲ ಅದರಲ್ಲೇ ನಾನು ಮಾಡ್ತಾ ಇರೋದು. ಪನ್ನೀರ್ ಒಂದು ತೊಗೊಂಡು ಬರಬೇಕು. ಮತ್ತು ಈಗ ಪನ್ನೀರ್ ಕಟ್ ಮಾಡ್ಕೊಂಡೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಮತ್ತು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೇನೆ ನಾನಿಲ್ಲಿ. ಧನಿಯಾ ಪೌಡರು ಮತ್ತು ಗರಂ ಮಸಾಲ ನಾನು ಹಾಕ್ಕೊಳ್ತಿದ್ದೀನಿ. ಈ ಗರಂ ಮಸಾಲ ಹಾಕೊಂಡಾದ್ಮೇಲೆ ಈಗ ಇದಕ್ಕೆ ಅಚ್ಚ ಖಾರದ ಪುಡಿ. ಖಾರನ ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬೋದು, ಇಲ್ಲ ನಿಮ್ಮ ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೋರಿ. ಈಗ ನಮ್ಮ ಮನೆ ಒಳಗೆ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನೇನು ಮಾಡತ್ತೇನೆ ಇಲ್ಲೇ 2 ಸ್ಪೂನ್ನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನೋಡಿರಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದಕ್ಕೇನು ಇಲ್ಲ. ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಈ ಪನ್ನೀರ್ ಯೂಸ್ ಮಾಡಬಾರ್ದು, ಅದು ಫ್ಲೇವರ್ನ ಚೇಂಜ್ ಮಾಡಿಬಿಡುತ್ತೆ ಕೊತ್ತಂಬರಿ ಸೊಪ್ಪು. ಅದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋ ಕರಿಬೇವು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾನು ಹಾಕ್ಕೊಳಕತ್ತೀನಿ. ಇದನ್ನು ಹಾಕೊಳ್ಳೋದ್ರಿಂದ ಕರಿಬೇವು ಕಣ್ಣಿಗೂ ತಂಪು, ಕೂದಲಿಗೂ ತಂಪು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ರೆಡಿ ಮಾಡ್ಕೊಂಡೀನಿ, ರೆಡಿಮೇಡ್ ಅಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ಇದಕ್ಕೆ ಮಂಚೂರಿಯನ್ ಅಂದ ತಕ್ಷಣ ಕಾರ್ನ್ಫ್ಲೋರ್ ಬೇಕಾ ಕಾರ್ನ್ಫ್ಲೋರ್ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ. 2 ರಿಂದ 3 ಸ್ಪೂನ್ ಹಾಕೊಂಡ್ರೆ ಸಾಕು ಕಾರ್ನ್ಫ್ಲೋರು ಇದ್ರೆ ಒಳ್ಳೇದು ಅಲ್ವಾ. ಈಗ ನಿಂಬೆಹಣ್ಣು ಹಿಂಡ್ಕೊಳತ್ತೀನಿ, ಸ್ವಲ್ಪ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ಈಗ ಇದಕ್ಕೆ ನಾನು ಮೊಟ್ಟೆನ ಒಡೆದ್ಬಿಟ್ಟು ಅದ್ರ ಎಲ್ಲೋ ಪಾರ್ಟ್ ಬಿಟ್ಟು ಬರೀ ವೈಟ್ ಪಾರ್ಟ್ ಅಷ್ಟೇ ನಾನು ಅದನ್ನು ಹಾಕ್ಕೊಳ್ತಿದ್ದೀನಿ. ವೈಟ್ ಪಾರ್ಟ್ ಅಷ್ಟೇ ಹಾಕ್ಕೊಳ್ತಿದ್ದೀನಿ. ಎಲ್ಲೋ ಪಾರ್ಟ್ ಯಾಕೆ ಹಾಕ್ತಿಲ್ಲ ಅಂದ್ರೆ ಅದು ಒಂಥರ ಜಿಡ್ಡಿ ಸ್ಮೆಲ್ ಅನಿಸುತ್ತೆ,
ಅದಕ್ಕೆ ವೈಟ್ ಪಾರ್ಟ್ ಅಷ್ಟೇ ನಾನು ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೋಬೇಕಂದ್ರೆ ಅದು ಪನ್ನೀರು ಎಲ್ಲ ಮಸಾಲಾನ ಚೆನ್ನಾಗಿ ಸ್ಟಿಕ್ಕಿಯಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲೇ ಮೊಟ್ಟೆನ ಯೂಸ್ ಮಾಡತ್ತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದ್ರೆ ಫುಡ್ ಕಲರ್ ಹಾಕೋಬೋದು, ಬ್ಯಾಡ್ ಅಂದರೆ ಸ್ಕಿಪ್ ಮಾಡಿರಿ. ನಾನಿಲ್ಲೇ ಸ್ವಲ್ಪ ಕಲರ್ ಚೆನ್ನಾಗಿದ್ದರೆ ಮಕ್ಕಳನ್ನ ಇಷ್ಟಪಡ್ತಾರಲ್ಲ ಅಂದ್ರೆ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿಕೊಡ್ರಿ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಪನ್ನೀರ್ ಒಳಗೆ ಏನೇನು ಇರ್ತೈತೆ ಅಂತೆಲ್ಲ ಹೇಳಿದ್ನಲ್ಲ ನಾನು.
ನೋಡ್ರಿ ಎಷ್ಟು ಚೆನ್ನಾಗಾಗೈತಿ, ಮಸ್ತ್ ಆಗೈತಿ. ನೀವು ಮಕ್ಕಳಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರ. ಪನ್ನೀರ್ ಡ್ರೈ ಮಂಚೂರಿಯನ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಸಖತ್ತಾಗಿದೆ. ಮೇಲ್ಗಡೆ ಕ್ರಿಸ್ಪಿ ಇದೆ. ಇದು ಮೇಲ್ಗಡೆದು ಕ್ರಿಸ್ಪಿ ಇದೆ. ಡ್ರೈ ಪನ್ನೀರ್ ಮಂಚೂರಿಯನ್ ಸಖತ್ತಾಗಿದೆ. ಹಾಗೆ ತಿನ್ಬೋದು, ಮಯಾನಸ್ ಜೊತೆಗೂ ಇದನ್ನು ತಿನ್ಬೋದು. ನೀವು ಮನೇಲಿ ಮಾಡಿರಿ, ಮಕ್ಕಳಿಗೆ ಮಾಡಿಕೊಡ್ರಿ. ಹೆಂಗಿದೆ ಟೇಸ್ಟ್ ಅಂಥೇಳಿ ಕಮೆಂಟ್ ಹಾಕ್ರಿ, ನೀವು ಮಾಡಿದ್ದು ತಿಂದು. ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನೋಡಿದ್ರಲ್ಲ ನಾನು ಏನೇನು ಹಾಕಿದ್ದೆ ಅಂತ ಹೇಳಿ. ಅಯ್ಯೋ ಪನ್ನೀರ್ ಮಂಚೂರಿಯನ್ ಅಂದ್ರೆ ಅದು ಬೇಕು ಇದು ಬೇಕು, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಬಳಸೋಕೆ ಹೋಗಬೇಡ್ರಿ. ಕರಿಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಡ್ರೈ ಪನ್ನೀರ್ ಮಂಚೂರಿಯನ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್. ಥ್ಯಾಂಕ್ ಯು.